ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಈ ಹಿಂದೆ ನಾವು ಚೈತ್ರ ಮಾಸದ ಧರ್ಮಗಳನ್ನು, ಚೈತ್ರ ಮಾಸದಲ್ಲಿ ಪೂರ್ಣವಾಗಿ ಆಚರಣೆ ಮಾಡಬೇಕಾದಂತಹ ಅನೇಕ ವಿಷಯಗಳನ್ನು ಯಥಾಯೋಗ್ಯವಾಗಿ ತಿಳಿದಿದ್ದೇವೆ. ಇವತ್ತು ವೈಶಾಖ ಮಾಸದ ಧರ್ಮಗಳು, ವೈಶಾಖ ಮಾಸದಲ್ಲಿ ಅವಶ್ಯವಾಗಿ ಆಚರಣೆ ಮಾಡಬೇಕಾದಂತಹ ಅಂಶಗಳ ಬಗ್ಗೆ ತಿಳಿಯುವಂತಹ ಸಣ್ಣದಾದ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ. ಸ್ಕಂದ ಪುರಾಣದಲ್ಲಿ ವೈಶಾಖ ಮಾಸದ ಮಹಿಮೆಯನ್ನು ಬಹಳ ಸೊಗಸಾಗಿ ವಿಸ್ತಾರವಾಗಿ ಅನೇಕ ದೃಷ್ಟಾಂತಗಳ ಮೂಲಕ, ಕಥೆಗಳ ಮೂಲಕವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಪ್ರಧಾನವಾಗಿ ಅಲ್ಲಿನ ಆಚರಣೆಗಳು, ಅದರ ಬಗ್ಗೆ ನಾವು ತಿಳಿಯೋಣ. ಎಂದಿನಂತೆ ನಾನು ಹೋದ ಬಾರಿಯೂ ಕೂಡ ಹೇಳಿದ ಪ್ರಕಾರ, ವೈಶಾಖ ಮಾಸದ ಯಾವುದೇ ಮಾಸ ಇರಲಿ, ಪ್ರತಿನಿತ್ಯವೂ ಪ್ರಾತಸ್ನಾನ ಅನ್ನುವಂತಹ ಒಂದು ಧರ್ಮ, ಇದು ಸಾಮಾನ್ಯವಾಗಿ ಎಲ್ಲ ಮಾಸಗಳಲ್ಲಿ ಇರುವಂತಹ ಧರ್ಮ. ಪ್ರಾತಸ್ನಾನವನ್ನು ಮಾಡಬೇಕು. ಈ ಪ್ರಾತಸ್ನಾನ ಅಂತನ್ನುವುದು ಎಲ್ಲ ಕರ್ಮಗಳಿಗೆ ಮೂಲಭೂತವಾದಂತಹ ಅಂಶ. ಸ್ನಾನ ಇಲ್ಲದೆ ಪೂಜೆ ಮಾಡ್ಲಿಕ್ಕಾಗುತ್ತಾ? ಸಂಧ್ಯಾವಂದನೆ ಮಾಡ್ಲಿಕ್ಕಾಗುತ್ತಾ? ಯಾವ ಧರ್ಮಗಳನ್ನು ಆಚರಣೆ ಮಾಡ್ಲಿಕ್ಕಾಗುವುದಿಲ್ಲ, ಕರ್ಮಗಳನ್ನು ಆಚರಣೆ ಮಾಡ್ಲಿಕ್ಕಾಗುವುದಿಲ್ಲ. ಆದ್ದರಿಂದ ಪ್ರಾತಸ್ನಾನವನ್ನು ಅವಶ್ಯವಾಗಿ ಎಲ್ಲರೂ ಕೂಡ ಮಾಡಬೇಕು. ವಿಶೇಷವಾಗಿ ನಿಷ್ಠೆಯಿಂದ, ವ್ರತದಂತೆ ಈ ಮಾಸದಲ್ಲಿ ಆಚರಣೆಯನ್ನು ಮಾಡಬೇಕು. ಚೈತ್ರ ಮಾಸದ ಹುಣ್ಣಿಮೆಯಿಂದ ವೈಶಾಖ ಮಾಸದ ಹುಣ್ಣಿಮೆಯವರೆಗೆ ವೈಶಾಖ ಮಾಸ ನಿಮಿತ್ತವಾದಂತಹ ಪ್ರಾತಸ್ನಾನವನ್ನು ಆಚರಣೆ ಮಾಡಬೇಕು. ಆ ರೀತಿ ಪ್ರಾತಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವಕಾಶ ಇತ್ತು ಅಂತಂದರೆ, ಸ್ನಾನಾರ್ಥಂ ಮಾಸೆ ವೈಶಾಖೆ ಪಾದಮೇಕಂ ಚರೇತ್ ಯದಿ ಸೋಶ್ವಮೇಧ ಶತಾನಾಂಚ ಫಲಂ ಪ್ರಾಪ್ನೋತ್ಯ ಸಂಶಯಂ. ವೈಶಾಖ ಮಾಸದಲ್ಲಿ ಪ್ರಾತಸ್ನಾನವನ್ನು ಮಾಡುವಂತಹ ಉದ್ದೇಶದಿಂದ ನದಿಗಳಿಗಾಗಿ ಒಂದೊಂದು ಹೆಜ್ಜೆ ಇಟ್ಟು ನಡೆದುಕೊಂಡು ಹೋದ ಅಂತಂದರೆ ಪ್ರತಿಯೊಂದು ಹೆಜ್ಜೆಗೂ ಅಶ್ವಮೇಧಾದಿ ಯಾಗಗಳನ್ನು ಮಾಡಿದಷ್ಟು ಪುಣ್ಯ ಬರುತ್ತದೆ ಅಂತ. ಅಂದರೆ ಪ್ರಾತಸ್ನಾನವನ್ನು ಆದಷ್ಟು ನದಿ ಮೊದಲಾದಂತಹ ಸ್ಥಳಗಳಲ್ಲಿ, ಜಲರಾಶಿಯಲ್ಲಿ ಮಾಡಬೇಕಾದಂಥದ್ದು. ಬಹಿರ್ಜಲದಲ್ಲಿ ಸ್ನಾನವನ್ನು ಮಾಡಬೇಕು ಅಂತಾರೆ. ಸೂರ್ಯೋದಯದಿಂದ ಆರಂಭ ಮಾಡಿ 6 ಘಳಿಗೆಯವರೆಗೆ, ಯದ್ಯಪಿ ವಾಸ್ತವಿಕವಾಗಿ ಪ್ರಾತಸ್ನಾನವನ್ನು ಬೆಳಗ್ಗೆ 4-4:30 ಗಂಟೆಗೆ ಎದ್ದು ಸ್ನಾನವನ್ನು ಮಾಡಬೇಕು, ಶೌಚಾದಿಗಳನ್ನು ಮುಗಿಸಿಕೊಂಡು. ಆದರೂ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಕನಿಷ್ಠ ಪಕ್ಷ ಸೂರ್ಯೋದಯದಿಂದ ಮುಂದೆ, ಆನಂತರ 6 ಘಳಿಗೆಯ ಒಳಗಾಗಿಯಾದರೂ ಪ್ರಾತಸ್ನಾನವನ್ನು ಮಾಡಲೇಬೇಕು. ಆನಂತರ ಅದನ್ನು ದಾಟಬಾರದು ಅಂತ. ದೇವತೆಗಳು ಅಲ್ಲಿಯವರೆಗೆ, ಸೂರ್ಯೋದಯದಿಂದ 6 ಘಳಿಗೆಯವರೆಗೂ ನದಿಗಳಲ್ಲಿ, ತಟಾಕಗಳಲ್ಲಿ ಕಾದು ಕೂತಿರ್ತಾರಂತೆ. ಯಾರು ಬರ್ತಾರೆ ವೈಶಾಖ ಸ್ನಾನವನ್ನು ಮಾಡಬೇಕು ಅಂತ, ಅವರನ್ನು ಅನುಗ್ರಹಿಸಬೇಕು ಅನ್ನುವುದಕ್ಕಾಗಿ. ಅಲ್ಲಿಯವರೆಗೂ ಅವರು ಕಾದಿದ್ದು ಯಾರು ಬರೋದಿಲ್ಲವೋ ಅವರಿಗೆ ಶಾಪವನ್ನು ಕೊಟ್ಟು ಹೋಗ್ತಾರೆ ಅಂತಾರೆ. ತಿಷ್ಠಂತಿ ಚಾಜ್ಞೆಯ ವಿಷ್ಣೋಹ ನರಾಣಾಂ ಹಿತಕಾಮ್ಯಯ
ಸೂರ್ಯೋದಯಂ ಸಮಾರಭ್ಯ ಯಾವದ್ ಷಡ್ ಘಟಿಕಾವಧಿ ಅನ್ನುವುದಾಗಿ ಪುರಾಣಗಳು ಹೇಳ್ತಾ ಇವೆ. ಆದ್ದರಿಂದ ಅವಶ್ಯವಾಗಿ ನದಿ ಮೊದಲಾದವುಗಳಲ್ಲಿ ಪ್ರಾತಃ ಸ್ನಾನವನ್ನ ಮಾಡಬೇಕು. ಈ ವೈಶಾಖ ಮಾಸದಲ್ಲಿ ನಾನಾ ವಿಧವಾದಂತಹ ಧರ್ಮಗಳನ್ನ ಆಚರಣೆಗಳನ್ನು ಮಾಡಬೇಕು ಅಂತ, ದಾನ ಧರ್ಮಗಳನ್ನು ಮಾಡುವುದು. ಜಲಂ ಛತ್ರಂ ಚ ವ್ಯಜನಂ ದಾನಮೇಷಾಂ ವಿಶಿಷ್ಯತೆ. ವೈಶಾಖ ಮಾಸದಲ್ಲಿ ನೀರಿನ ದಾನವನ್ನು ಮಾಡಬೇಕು. ತುಂಬಾ ಬಿಸಿಲು, ತಾಪ, ನದಿಗಳೆಲ್ಲ ಒಣಗುತ್ತಾ ಹೋಗ್ತಾ ಇರುತ್ತವೆ. ಅಂತಹ ಕಾಲದಲ್ಲಿ ಎಲ್ಲರೂ ತೃಷಾರ್ತರಾಗಿರುತ್ತಾರೆ. ಬಾಯಾರಿಕೆಯ ದಿವಸಗಳು ಬಹಳ ಪೀಡಿಸ್ತಿರುತ್ತದೆ. ಅಂತಹ ಕಾಲದಲ್ಲಿ ನೀರನ್ನು ದಾನ ಮಾಡಬೇಕು. ಮತ್ತೆ ಛತ್ರವನ್ನ ದಾನ ಮಾಡಬೇಕು. ಇದೇ ರೀತಿ ನಾನಾ ವಿಧವಾದಂಥ ಬೀಸಣಿಕೆಯನ್ನ ದಾನವನ್ನ ಮಾಡಬೇಕು. ಉದಕುಂಭ ದಾನ ಅಂತಾರೆ, ನೀರು ತುಂಬಿದ ಪಾತ್ರೆಯನ್ನ ದಾನ ಮಾಡಬೇಕು ಅಂತ. ಅದತ್ವಾ ಉದಕ ಕುಂಭಂ ಚೇತ್ ಚಾತಕೋ ಜಾಯತೆ ಭುವಿ. ಉದಕುಂಭ ದಾನವನ್ನ ಯಾರು ಮಾಡೋದಿಲ್ವೋ ಅವರು ಚಾತಕ ಪಕ್ಷಿಯಾಗಿ ಹುಟ್ಟಿಬಿಡುತ್ತಾರೆ ಅಂತ. ಅದರ ಅಭಿಪ್ರಾಯ ಅಷ್ಟು ಮಹತ್ವದ್ದು ಉದಕುಂಭ ದಾನ. ನೀರು ತುಂಬಿದ ಪಾತ್ರೆಯನ್ನ ಯೋಗ್ಯನಾದಂತಹ ವ್ಯಕ್ತಿಗೆ ದಾನವನ್ನ ಮಾಡಬೇಕು. ಪಾದುಕೆ ಯಾಚಮಾನಾಯ ಯೋ ದದ್ಯಾತ್ ಬ್ರಾಹ್ಮಣಾಯ ಚ ಸ ಭೂಪಾಲೋ ಭವೇತ್ ಅಂತಾರೆ. ಪಾದುಕೆಗಳನ್ನ, ಚಪ್ಪಲಿಯನ್ನ, ಪಾದರಕ್ಷೆಯನ್ನ ದಾನವನ್ನ ಮಾಡಬೇಕು. ಯಾರು ಪಾದರಕ್ಷೆಯನ್ನ ದಾನ ಮಾಡುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ರಾಜನಾಗ್ತಾನೆ ಅಂತಾರೆ. ಒಳ್ಳೆ ಶ್ರೀಮಂತನಾಗ್ತಾನೆ, ಯಥಾಯೋಗ್ಯವಾಗಿ ರಾಜನೂ ಕೂಡ ಆಗ್ತಾನೆ ಅನ್ನುವ ಮಾತು ಇದೆ. ದಾರಾಪತ್ಯ ಗೃಹಾದೀನಿ ವಾಸೋಲಂಕಾರ ಭೂಷಣಂ ಅಸಹ್ಯಂ ನಾಶ್ನತಃ ಪುಂಸಃ ಸಹ್ಯಂ ಭುಕ್ತವತೋ ಧ್ರುವಂ ತಸ್ಮಾದ್ ಅನ್ನ ಸಮಂ ದಾನಂ ನ ಭೂತಂ ನ ಭವಿಷ್ಯತಿ ಅಂತ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನಲ್ಲಿ ಬಹಳಷ್ಟು ಸಂಪತ್ತು ಇದೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಮನೆ ಇದೆ, ಎಲ್ಲ ರೀತಿಯ ಸೌಕರ್ಯವೂ ಕೂಡ ಇದೆ. ಆದರೆ ಅವು ಎಲ್ಲವೂ ಯಾವಾಗ ಶೋಭಿಸ್ತವೆ? ಹೊಟ್ಟೆ ತುಂಬಿದಾಗ. ಹೊಟ್ಟೆ ತುಂಬಿಲ್ಲ ಅಂತ ಇಟ್ಟುಕೊಳ್ರಿ, ಹೊಟ್ಟೆ ತುಂಬಿಲ್ಲ, ಆಹಾರ ಇಲ್ಲ ಅಂದಾಗ ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾಳೆ, ಬಟ್ಟೆ ಇದೆ, ಎಲ್ಲ ವಸ್ತುಗಳಿವೆ, ಉತ್ತರ ಬಂಧುಗಳು ಇದ್ದಾರೆ ಅಂತಾದರೂ ಕೂಡ ಹೊಟ್ಟೆ ತುಂಬಿಲ್ಲ ಅಂತಂದ್ರೆ ಇದರ ಏನು ವಸ್ತುಗಳು ಇದ್ರೂ ಅದು ಪ್ರಯೋಜನಕ್ಕೆ ಬಾರದ್ದು. ಹೊಟ್ಟೆ ತುಂಬಿದರೆ ಉಳಿದದ್ದೆಲ್ಲ ಉಪಯೋಗ. ಹೊಟ್ಟೆನೇ ತುಂಬಿಲ್ಲ ಅಂದ್ರೆ ಏನ್ ಮಾಡೋದು? ಹಾಗಾಗಿ ಅನ್ನ ಅತ್ಯಂತ ಮಹತ್ವದ್ದು. ಎಲ್ಲರಿಗೂ ಅನ್ನ ಬೇಕು, ಅನ್ನದಿಂದಲೇ ಎಲ್ಲರೂ ಬದುಕುವವರು. ಮನುಷ್ಯನಾಗಲಿ ಪಶು ಪಕ್ಷಿಗಳಾಗಲಿ ಎಲ್ಲರಿಗೂ ಆಹಾರದ ಅವಶ್ಯಕತೆ ಇದೆ. ಹಾಗಾಗಿ ಅನ್ನ ಸಮವಾದ ದಾನ ಮತ್ತೊಂದು ಇಲ್ಲ. ಅವಶ್ಯವಾಗಿ ಅನ್ನದಾನವನ್ನ ಮಾಡಬೇಕು. ಅನ್ನದಿಂದಲೇ ಎಲ್ಲ ಜೀವರು ಬದುಕುವಂಥದ್ದು. ವೈಶಾಖ ಮಾಸದಲ್ಲಿ ಹಾಸಿಗೆ, ಮಂಚ, ಚಾಪೆ, ಹೂವು, ಹಣ್ಣು, ಮಜ್ಜಿಗೆ, ಪಾನಕ, ಹೀಗೆ ನಾನಾ ವಿಧವಾದಂತಹ ಪದಾರ್ಥಗಳನ್ನ ದಾನ ರೂಪದಲ್ಲಿ ಸಮರ್ಪಣೆಯನ್ನು ಮಾಡಬೇಕು, ದೇವರ ಪ್ರೀತಿಗಾಗಿ ಅಂತಾರೆ. ದೇವರ ಪ್ರೀತಿಗಾಗಿ ದದ್ಯಾತು ವಸ್ತ್ರಂ ಸೂಕ್ಷ್ಮತರಂ, ವಸ್ತ್ರವನ್ನ ದಾನ ಮಾಡಬೇಕು. ವಸ್ತ್ರದಾನ ಮಾಡುವುದು ಅಂತಂದಾಗ ಈ ಕಾರ್ತಿಕಾದಿ ಮಾಸಗಳಲ್ಲಿ ಹೇಳುವಾಗ ಸ್ವಲ್ಪ ದಪ್ಪನಾದ, ಬೆಚ್ಚಗೆ ಇರುವುದಕ್ಕೆ ಅನುಕೂಲಕರವಾದ ವಸ್ತ್ರಗಳನ್ನ ಆಗ ದಾನ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹೇಳುವಾಗ ತೆಳ್ಳಗಿನ ವಸ್ತ್ರವನ್ನ ದಾನ ಮಾಡಬೇಕು. ವೈಶಾಖ ಮಾಸ ಬಿಸಿಲಿನ ತಾಪದ ಕಾಲ. ಅಂತಹ ಸಂದರ್ಭದಲ್ಲಿ ಅನುಕೂಲಕರವಾಗುವ ರೀತಿಯ ವಸ್ತ್ರಗಳನ್ನ, ಸೂಕ್ಷ್ಮವಾದ ತೆಳ್ಳಗಿನ ವಸ್ತ್ರಗಳನ್ನ ದಾನ ಮಾಡಬೇಕು. ಅದರಿಂದ ಪೂರ್ಣವಾದ ಆಯುಷ್ಯವನ್ನ ದಾನ ಕೊಡುವಂತಹ ವ್ಯಕ್ತಿ ಪಡೆಯುತ್ತಾನೆ ಅಂತ ಹೇಳ್ತಾರೆ.
ಬಹಳ ಮಹತ್ವದ ಒಂದು ಮಾತನ್ನ ಪುರಾಣ ಹೇಳಿದೆ. ಕೂಪಃ ತಟಾಕಃ ಉದ್ಯಾನಂ ಮಂಟಪಶ್ಚೆ ಪ್ರಪಾತಥಾ ಸದ್ಧರ್ಮಕರಣಂ ಪುತ್ರಃ ಸಂತಾನಂ ಸಪ್ತಧೋಚ್ಯತೆ ಅಂತ. ಸಂತಾನ ಅಂತ. ಸಂತಾನ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ಮಕ್ಕಳನ್ನ ಸಂತಾನ ಅಂತ ಕರೀತೇವೆ. ಸಂತಾನ ಅಂದ್ರೆ ಮಕ್ಕಳು ಅಂತ. ಮಕ್ಕಳು ಮಾತ್ರ ಸಂತಾನ ಅಲ್ಲ. ಮಕ್ಕಳು ಮಾತ್ರ ನಮ್ಮನ್ನ ರಕ್ಷಣೆ ಮಾಡುವವರು ಅಂತಲ್ಲ. ಪುರಾಣದ ಪ್ರಕಾರ ಕೂಪಃ ತಟಾಕಃ ಉದ್ಯಾನಂ ಮಂಟಪಃ ಪ್ರಪಾ ಸದ್ಧರ್ಮಕರಣಂ ಅಂದ್ರೆ ಬಾವಿ. ವೈಶಾಖ ಮಾಸದಲ್ಲಿ ಬಾವಿಗಳನ್ನ ನಿರ್ಮಾಣ ಮಾಡಿಸಿ ಅದರಿಂದ ನೀರನ್ನ ಏನು ಬರುತ್ತೋ 10 ಜನಕ್ಕೆ ಉಪಯೋಗ ಆಗಲಿ ಅಂತ ಮಾಡಿಕೊಡ್ಬೇಕಂತೆ. ಅದರಂತೆ ತಟಾಕಗಳು, ಸರೋವರಗಳು, ಉದ್ಯಾನಗಳು, ಮಂಟಪಗಳು, ಓ, ಬಿಸಿಲಿನ ತಾಪದಿಂದ ದುಃಖ ಪಡುವಂತ ಜನರು ವಾಸ ಮಾಡುವುದಕ್ಕಾಗಿ ಹಿತಕರವಾಗಿ ಇರುವಂತೆ ಮಂಟಪಗಳನ್ನು ನಿರ್ಮಾಣ ಮಾಡಬೇಕಂತೆ. ಅದೇ ಪ್ರಕಾರ ಪ್ರಪಾ ಅರವಟ್ಟಿಗೆ, ಆ ಅರವಟ್ಟಿಗೆ ಅಂತನ್ನುವುದು ನಿರ್ಮಾಣವನ್ನು ಮಾಡಬೇಕು. ಹೋಗಿ ಬರುವ ಜನರಿಗೆ, ಬೀದಿಯಲ್ಲಿ ಹೋಗಿ ಬರುವ ಜನರಿಗೆ ನೀರು, ಮಜ್ಜಿಗೆ ಇವುಗಳನ್ನೆಲ್ಲ ಕೊಡಬೇಕು ಅಂತ. ಜೊತೆಗೆ ಇನ್ನಿತರ ಯೋಗ್ಯವಾದಂತಹ ಧರ್ಮಗಳನ್ನು ಆಚರಣೆ ಮಾಡುವುದು. ಇವುಗಳೆಲ್ಲವೂ ಸಂತಾನ ಅಂತ ಕರೆಸಿಕೊಳ್ಳುತ್ತವೆ. ಮಗನೂ ಸಂತಾನ, ಭಾವಿ ನಮಗೆ ಸಂತಾನ ಇದ್ದಂತೆ. ಅಂದರೆ ಮಕ್ಕಳು ಯಾವ ರೀತಿಯಲ್ಲಿ ನಮ್ಮನ್ನ ರಕ್ಷಣೆ ಮಾಡುತ್ತಾರೋ ಹಾಗೆ ಭಾವಿ, ಸರೋವರಗಳು, ಉದ್ಯಾನಗಳು, ಮಂಟಪಗಳು, ಪ್ರಪಾ, ಸದ್ಧರ್ಮ ಆಚರಣೆ ಮಾಡುವಿಕೆ ಇವ ಎಲ್ಲವೂ ನಮ್ಮನ್ನ ರಕ್ಷಣೆಯನ್ನ ಮಾಡುತ್ತವೆ. 10 ಜನಕ್ಕೆ ಉಪಯೋಗವಾಗುವ ರೀತಿಯ ಕೆಲಸಗಳನ್ನು ಮಾಡಬೇಕು. ಪುಣ್ಯ ಬರುತ್ತದೆ ಅದರಿಂದ. ಶಾರೀರೈ ಸಕಲೈ ಪಾಪೈ ಮುಚ್ಯತೆ ನಾತ್ರ ಸಂಶಯ ತಾಂಬೂಲದೋ ಯಶಃ ಧೈರ್ಯಂ ಶ್ರಿಯಂ ಅಂತ ಹೇಳ್ತಾರೆ. ಈ ತಾಂಬೂಲವನ್ನ ಕೊಡೋರು ತಾಂಬೂಲ ದಾನವನ್ನು ಮಾಡಬೇಕಂತ. ತಾಂಬೂಲವನ್ನು ಎಲ್ಲ ಕಡೆಗೂ ಅವಶ್ಯವಾಗಿ ಮಾಡುವುದು ಇರುತ್ತೆ. ವಿಶೇಷವಾಗಿ ಈ ಮಾಸದಲ್ಲಿ, ವೈಶಾಖ ಮಾಸದಲ್ಲಿ ತಾಂಬೂಲ ದಾನವನ್ನು ಮಾಡಬೇಕಂತ. ಅದರಿಂದ ಶಾರೀರಿಕವಾದಂತಹ ಎಲ್ಲ ವಿಧವಾದ ಪಾಪಗಳು ಪರಿಹಾರವಾಗ್ತವೆ ಅಂತ. ನಾನು ಹಿಂದೆ ಹೇಳಿದೆ, ಪಾನಕ ಎಲ್ಲ ದಾನವನ್ನು ಮಾಡಬೇಕು ಅಂತ. ಅದರಲ್ಲಿ ವಿಶೇಷವಾಗಿ ಚೈತ್ರ ಮಾಸದ ಅಮಾವಾಸ್ಯ ಅಂದರೆ ವೈಶಾಖ ಮಾಸದ ಆಚರಣೆ, ಧರ್ಮಗಳ ಆಚರಣೆ ಪ್ರಾರಂಭವಾಗಿ 15 ದಿನ ಆಗಿದೆ. ನಿಮಗೆ ಗೊತ್ತಿದೆ, ವೈಶಾಖ ಮಾಸದ ಧರ್ಮಗಳ ಆಚರಣೆ ಚೈತ್ರ ಹುಣ್ಣಿಮೆಯಿಂದಲೇ ಪ್ರಾರಂಭವಾಗಿದೆ. ಆದ್ದರಿಂದ ಆ ಚೈತ್ರ ಅಮಾವಾಸ್ಯೆ ಅಂತಂದರೆ ವೈಶಾಖ ಮಾಸದ ಧರ್ಮಗಳ ಆಚರಣೆ ಮಾಡುವ ಮಧ್ಯದ ದಿನ ಅದು. ಅಂತಹ ಚೈತ್ರ ಅಮಾವಾಸ್ಯೆಯ ದಿನದಲ್ಲಿ ಪಿತೃಗಳ ಪ್ರೀತಿಗಾಗಿ ಪಾನಕವನ್ನ ದಾನ ಮಾಡಬೇಕು. ಮಾವಿನ ಹಣ್ಣಿನ ಸ್ವೀಕರಣೆಯನ್ನ ಮಾಡಿ, ರಸವನ್ನ ಮಾಡಿ ಅದನ್ನ ದಾನ ಮಾಡಬೇಕು. ಪಿತೃಗಳಿಗೆ ತೃಪ್ತಿ ಆಗ್ತದೆ. ಯಾವ ರೀತಿಯಲ್ಲಿ ಅಮೃತವನ್ನ ಕೊಟ್ಟರೆ, ಅಮೃತವನ್ನ ಉಂಡರೆ ತೃಪ್ತಿ ಆಗುತ್ತೋ ದೇವತೆಗಳಿಗೆ, ಆ ರೀತಿಯಲ್ಲಿ ಪಾನಕ, ಮಾವಿನ ಹಣ್ಣಿನ ಸ್ವೀಕರಣೆ ಇವುಗಳನ್ನ ಕೊಟ್ಟರೆ ಇಲ್ಲಿ ತೃಪ್ತನಾದಂತಹ ಬ್ರಾಹ್ಮಣ ಅನುಗ್ರಹವನ್ನ ಮಾಡುತ್ತಾನೆ. ಅದರಿಂದ ಪಿತೃಗಳು ತೃಪ್ತರಾಗ್ತಾರೆ. ಆ ಚೈತ್ರ ಅಮಾವಾಸ್ಯೆಯ ದಿನದ ಸ್ವೀಕರಣೆ, ಮಾವಿನ ಹಣ್ಣಿನ ಸ್ವೀಕರಣೆ ಆಗಿರಬಹುದು ಮತ್ತು ಪಾನಕವನ್ನ ಕೊಡುವುದು ಈ ರೀತಿಯ ಧರ್ಮದಿಂದ 100 ಬಾರಿ ಗಯಾಶ್ರಾದ್ದ ಮಾಡಿದರೆ ಬರುವಷ್ಟು ಪುಣ್ಯ ಬರುತ್ತದೆ ಅಂತ. ನೋಡಿ ಎಷ್ಟು ಸುಲಭದ ಮಾರ್ಗವನ್ನು ಹೇಳುತ್ತಾರೆ. ಗಯಾ ಅಲ್ಲಿ ಹೋಗೋದು ಏನು, ಅಲ್ಲಿ ಹೋಗಿ ವಿಷ್ಣುಪಾದದಲ್ಲಿ ಶ್ರಾದ್ದ ಮಾಡುವುದು ಏನು, ಅದು 100 ಬಾರಿ ಶ್ರಾದ್ದವನ್ನ ಮಾಡುವುದು. ಅದರಿಂದ ಬರುವಂತಹ ಪುಣ್ಯ ಏನಿದೆ ಅದು ಕೇವಲ ಚೈತ್ರ ಅಮಾವಾಸ್ಯ ದಿನ ಪಾನಕ, ಸ್ವೀಕರಣೆ ಇವುಗಳನ್ನ ದಾನ ಮಾಡುವುದರಿಂದ ಬರುತ್ತದೆ. ಅಷ್ಟೇ ಅಲ್ಲದೆ ಷಣ್ಣವತಿ ಶ್ರಾದ್ದಗಳ ಪುಣ್ಯವನ್ನು ಹೇಳಿದ್ದಾರೆ. ಷಣ್ಣವತಿ ಶ್ರಾದ್ದಗಳನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ವರ್ಷದ ಒಳಗಾಗಿ, ಒಂದು ವರ್ಷದಲ್ಲಿ
96 ಶ್ರಾದ್ದಗಳನ್ನು ಮಾಡುವುದು ಅಂತ. ಆ ಷಣ್ಣವತಿ ಶ್ರಾದ್ದಗಳನ್ನು ಮಾಡಿದರೆ ಬರುವ ಪುಣ್ಯ ಪಿತೃಗಳ ತೃಪ್ತಿ ಏನಾಗುತ್ತೋ ಅದು ಚೈತ್ರ ಅಮಾವಾಸ್ಯೆಯಲ್ಲಿ ಸ್ವೀಕರಣೆ ಮತ್ತು ಪಾನಕವನ್ನು ದಾನ ಮಾಡುವುದರಿಂದ ಬರುತ್ತದೆ. ಈ ರೀತಿಯಲ್ಲಿ ವಿಶೇಷವಾಗಿ ನಾನಾ ವಿಧವಾದ ಧರ್ಮಗಳನ್ನು ವೈಶಾಖ ಮಾಸಕ್ಕೆ ಸಂಬಂಧಪಟ್ಟಂತೆ ಪುರಾಣವಾದದ್ದು ನಿರೂಪಣೆಯನ್ನು ಮಾಡಿದೆ. ಇದಲ್ಲದೆ ಹಿಂದೆ ಹೇಳಿದೆ ನದಿ ಸ್ನಾನವನ್ನು ಮಾಡಬೇಕು ಅಂತ. ನದಿ ಸ್ನಾನ ಅಂತಂದಾಗಲೂ ಯಾವ ನದಿಯಾದರೂ ಅದು ಶ್ರೇಷ್ಠವೇನೆ. ಅದರಲ್ಲಿಯೂ ಕೂಡ ಸಮುದ್ರಗಾ ನದಿ ಸ್ನಾನಂ ಕುರ್ಯಾತ್ ಪ್ರಾತರ್ಭಗೋದಯೇ, ಸೂರ್ಯೋದಯದ ಹೊತ್ತಿಗೆ ಸಮುದ್ರವನ್ನ ಸೇರುವ ನದಿಗಳು, ಆ ಸಮುದ್ರವನ್ನ ಸೇರುವಂತಹ ನದಿಗಳಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕು ಅಂತಾರೆ. ಅವುಗಳಲ್ಲಿನೂ ಸಪ್ತಗಂಗಾ ಅಂತ ಕರೆಯುತ್ತಾರೆ. ಆ ನದಿಗಳು ಗಂಗೆ, ಗೋದಾವರಿ, ಯಮುನಾ, ಸರಸ್ವತಿ, ಕಾವೇರಿ, ಕೃಷ್ಣ, ವೇಣಿ, ಹೀಗೆ ಅನೇಕ ನದಿಗಳು ಸಮುದ್ರವನ್ನ ನೇರವಾಗಿ ಸೇರುವಂತಹ ನದಿಗಳು. ಆ ನದಿಗಳಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕು. ಇದಕ್ಕೆ ವಿಶೇಷವಾದಂತಹ ಫಲವನ್ನು ಹೇಳಿದ್ದಾರೆ. ಇದರ ಜೊತೆಗೆ ಯಾರಾದರೂ ಮನೆಗೆ ಅತಿಥಿಗಳು ಬಂದರು ಅಂತ ಇಟ್ಟುಕೊಳ್ಳೋಣ. ಜ್ಞಾನಿಗಳು ಮನೆಗೆ ಬಂದಿದ್ದಾರೆ, ಅವರನ್ನು ಹಾಗೆ ಮನೆಯಲ್ಲಿ ತಂದು ಕೂಡಿಸಿಕೊಂಡು ಬಿಡಬಾರದು. ಅವರನ್ನು ಕರೆತಂದು ಆಸನದಲ್ಲಿ ಕೂಡಿಸಿ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಆ ನೀರನ್ನು ಶಿರಸಾಧಾರಣೆ ಮಾಡಬೇಕಂತೆ. ಇದು ನೋಡುವುದಕ್ಕೆ ಸಾಮಾನ್ಯ ಪ್ರಕ್ರಿಯೆಯಂತೆ ಕಂಡುಬರುತ್ತೆ, ಆತಿಥ್ಯದ ಒಂದು ಭಾಗದಂತೆ ಕಂಡುಬರುತ್ತೆ. ಇಷ್ಟು ಮಾತ್ರ ಅಲ್ಲ, ಆ ಬ್ರಾಹ್ಮಣ ಪಾದ ಪ್ರಕ್ಷಾಲನೆ ಮಾಡಿದ ನೀರನ್ನು ಶಿರಸಾಧಾರಣೆ ಮಾಡುವುದರಿಂದ, ಹಿಂದೆ ಹೇಳಿತಲ್ಲ ಗಂಗಾದಿ ಸ್ನಾನ ಅಂತ, ಆ ಗಂಗಾದಿ ಸ್ನಾನದ ಫಲ ಆ ಬ್ರಾಹ್ಮಣ ಪಾದ ಪ್ರಕ್ಷಾಲನೆ ಮಾಡೋಣದರಿಂದಲೇನೆ ಬರ್ತಾ ಇದೆ. ಒಂದು ಮಾತನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ಬಹಳ ಮಹತ್ವದ್ದು, ಸರ್ವದಾ ನೆನಪಿನಲ್ಲಿ ಇಡಬೇಕಾದಂತಹ ಮಾತು. ಏನದು ಅಂದರೆ, ನಾದತ್ತಂ ಲಭತೆ ಕ್ವಾಪಿ ಬ್ರಹ್ಮಾದ್ಯೈ ತ್ರಿದಶೈರಪಿ ಅಂತ. ನಮಗೆ ಏನಾದರೂ ಮುಂದೆ ಸಿಗಬೇಕು ಅಂತಿದ್ರೆ ನಾವು ಇವತ್ತು ಅದಕ್ಕೆ ಕಾರಣವಾದ ದಾನವನ್ನ ಮಾಡಿರಬೇಕು. ಅಂದರೆ ಇವತ್ತು ನಾವು ಚೆನ್ನಾಗಿ ಊಟ ಮಾಡಿಕೊಂಡು ಇದ್ದೇವೆ, ಹೊಟ್ಟೆ ತುಂಬ ಊಟ ಮಾಡಿ ಇದ್ದೇವೆ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಎಂದೋ ಅನ್ನದಾನ ಮಾಡಿದ್ದೇವೆ ಅಂತ ಅರ್ಥ. ಒಳ್ಳೆಯ ವಸ್ತ್ರವನ್ನ ಉಟ್ಟುಕೊಂಡು ಇವತ್ತು ಸಂತೋಷದಿಂದ ಇದ್ದೇವೆ ಅಂತಂದ್ರೆ ಹಿಂದೆ ವಸ್ತ್ರದಾನ ಮಾಡಿದ್ದೇವೆ ಅಂತ ಅರ್ಥ. ಅಂದ್ರೆ ನಾವು ಏನನ್ನ ಕೊಟ್ಟಿಲ್ಲವೋ ಅದು ನಮಗೆ ಮುಂದೆ ಸಿಗುವುದಿಲ್ಲ, ಏನನ್ನ ಕೊಡ್ತೇವೋ ಅದೇನೆ ನಮಗೆ ಮುಂದೆ ಸಿಗುವಂತಹದ್ದು. ವಸ್ತ್ರದಾನ ಮಾಡಿದ್ರೆ ವಸ್ತ್ರ ಸಿಗ್ತದೆ ಮುಂದೆ, ಅನ್ನದಾನ ಮಾಡಿದ್ರೆ ನಮಗೆ ಅನ್ನ ಸಿಗ್ತದೆ. ಈ ರೀತಿಯಲ್ಲಿ ಅವಶ್ಯವಾಗಿ ನಮಗೆ ಶಾಸ್ತ್ರ ಹೇಳುವಂತಹದ್ದು ದಾನ ಧರ್ಮಗಳನ್ನ ಬಿಡದಂತೆ ಮಾಡಿ ಅದು ಮುಂದೆ ಫಲವನ್ನ ಕೊಡುತ್ತದೆ ಅಂತನ್ನುವ ಮಾತನ್ನ ತಿಳಿಸ್ತಾ ಇದ್ದಾರೆ. ಪ್ರಾತಃಸ್ನಾನವನ್ನ ಮಾಡಬೇಕು ಅಂತ ಹಿಂದೆ ಹೇಳಿದರು. ಆ ಪ್ರಾತಃಸ್ನಾನ ಮಾಡುವಾಗ, ಅದರಲ್ಲಿ ವೈಶಾಖ ಮಾಸದ ಪ್ರಾತಃಸ್ನಾನ ಮಾಡುವಾಗ ಅದಕ್ಕೆ ಪ್ರಾರ್ಥನಾ ಮಂತ್ರವನ್ನು ಹೇಳಿದ್ದಾರೆ. ಮಧುಸೂದನ ದೇವೇಶ ವೈಶಾಖೆ ಮೇಷಗೆ ರವವು ಪ್ರಾತಃಸ್ನಾನಂ ಕರಿಷ್ಯಾಮಿ ನಿರ್ವಿಘ್ನಂ ಕುರು ಮಾಧವ. ಹೇ ಮಾಧವ, ಈ ವೈಶಾಖ ಮಾಸದ ನಿಮಿತ್ತವಾದ ಪ್ರಾತಃಸ್ನಾನವನ್ನು ಮಾಡ್ತಾ ಇದ್ದೇನೆ, ವ್ರತರೂಪದಲ್ಲಿ ನಿಷ್ಠೆಯಿಂದ ಮಾಡ್ತಾ ಇದ್ದೇನೆ. ಇದು ನಿರ್ವಿಘ್ನವಾಗಿ ಒಂದು ತಿಂಗಳು ಪೂರ್ಣ ಆಗುವಂತೆ ಅನುಗ್ರಹಿಸುವಂತ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡಿ, ಆನಂತರ ಪ್ರತಿನಿತ್ಯ ಸ್ನಾನ ಮಾಡಿ ಈ ಮುಂದೆ ಹೇಳುವ ಮಂತ್ರಗಳನ್ನು ಹೇಳಿ ಅರ್ಘ್ಯವನ್ನು ಕೊಡಬೇಕು ಅಂತಾರೆ. ವೈಶಾಖೆ ಮೇಷಗೆ ಭಾನೋ ಪ್ರಾತಃಸ್ನಾನ ಪರಾಯಣ ಅರ್ಘ್ಯಂ ತೇಹಂ ಪ್ರದಾಸ್ಯಾಮಿ ಗೃಹಾಣ ಮಧುಸೂದನ. ಹೇ ಮಧುಸೂದನ, ನಿನಗೆ ನಾನು ಅರ್ಘ್ಯವನ್ನು ಕೊಡ್ತಾ ಇದ್ದೇನೆ. ವೈಶಾಖ ಮಾಸದ ನಿಮಿತ್ತವಾದ ಪ್ರಾತಃಸ್ನಾನವನ್ನು ಆಚರಣೆ ಮಾಡತಕ್ಕಂತಹ ನಾನು ನಿನಗೆ ಅರ್ಘ್ಯವನ್ನು ಕೊಡ್ತಾ ಇದ್ದೇನೆ. ಇದನ್ನು ಸ್ವೀಕರಿಸಿ
ಅನುಗ್ರಹಿಸು ಅಂತ. ಅದರಂತೆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಅವರಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು. ಅದಕ್ಕೆ ಹೇಳಿದ್ದಾರೆ, ಗಂಗಾದ್ಯಾ ಸರಿತಃ ಸರ್ವಾಹ ತೀರ್ಥಾನಿ ಚ ಹೃದಾಶ್ಚಯೇ ಪ್ರಗೃಹಂತ್ವ ಮಯಾ ದತ್ತಂ ಅರ್ಘ್ಯಂ ಸಮ್ಯಕ್ ಪ್ರಸೀದತ್. ಗಂಗಾದಿ ನದಿ ಅಭಿಮಾನಿ ದೇವತೆಗಳೇ, ಎಲ್ಲ ತೀರ್ಥಾಭಿಮಾನಿ ದೇವತೆಗಳೇ, ನಾನು ಕೊಡುವ ಈ ಅರ್ಘ್ಯವನ್ನು ಸ್ವೀಕಾರವನ್ನು ಮಾಡಿ ನನ್ನ ಮೇಲೆ ಪ್ರಸನ್ನರಾಗಿರಿ ಅಂತ ಅರ್ಘ್ಯವನ್ನು ಕೊಡಬೇಕಂತ. ಜೊತೆಗೆ ಮತ್ತೊಂದು ವಿಶೇಷವನ್ನು ಹೇಳ್ತಾರೆ. ಈ ಯಮದೇವರಿಗಾಗಿ ಈ ಕಾಲದಲ್ಲಿ ಪ್ರಾತಸ್ನಾನವನ್ನು ಮಾಡಿದಾಗ ಎಲ್ಲ ಅರ್ಘ್ಯವನ್ನು ಕೊಡುವುದರ ಜೊತೆಗೆ ಯಮದೇವರಿಗೂ ಅರ್ಘ್ಯವನ್ನು ಕೊಡಬೇಕು ಅಂತ. ಋಷಭ ಪಾಪಿನಾಂ ಶಾಸ್ತ ತ್ವಂ ಯಮಃ ಸಮದರ್ಶನಃ ಗೃಹಾಣಾರ್ಘ್ಯಂ ಮಯಾ ದತ್ತಂ ಯಥೋಕ್ತ ಫಲದೋ ಭವ. ನೀನು ಶ್ರೇಷ್ಠಪ್ಪ ಯಮದೇವ. ಯಮಲೋಕದಲ್ಲಿ ಬಂದಿರತಕ್ಕಂತಹ ಜನರನ್ನು ಶಿಕ್ಷಣೆ ಮಾಡುವ, ಅವರವರ ಕರ್ಮಾನುಸಾರವಾಗಿ ಫಲವನ್ನು ಕೊಡೋಣದರಿಂದ ಸಮವರ್ತಿ ಅಂತ ಕರೆಸಿಕೊಂಡಂತಹ ಹೇ ಯಮದೇವ, ಈ ಅರ್ಘ್ಯವನ್ನು ಸ್ವೀಕರಿಸಿ ನನಗೆ ಫಲವನ್ನು ಕೊಡು ಅಂತ ಹೇಳಬೇಕು. ಅರ್ಘ್ಯವನ್ನು ಕೊಡಬೇಕು. ಸ್ನಾನಾದಿಯನ್ನು ಮಾಡಿದ ಮೇಲೆ ದೇವರ ಪೂಜೆ, ಸಂಧ್ಯಾ ವಂದನೆ, ದೇವರ ಪೂಜೆ, ಷೋಡಶೋಪಚಾರ ಪೂಜೆ ಇವನ್ನೆಲ್ಲ ನಿಷ್ಠೆಯಿಂದ ಆಚರಣೆಯನ್ನು ಮಾಡಬೇಕು ಅಂತ. ಇದರ ಜೊತೆಗೆ ಅಕ್ಷಯ ತೃತೀಯ, ಈ ಅಕ್ಷಯ ತೃತೀಯ ದಿನ ವೈಶಾಖ ಮಾಸದಲ್ಲಿ ಬರುವಂಥ ಒಂದು ಮಹತ್ವದ ದಿನ. ಆ ದಿನದಲ್ಲಿ ನಾವು ಏನು ಆಚರಣೆಯನ್ನು ಮಾಡುತ್ತೇವೋ ಅದು ಎಲ್ಲವೂ ಅಕ್ಷಯವಾದ ಫಲವನ್ನು ಕೊಡುತ್ತದೆ. ಒಂದು ಪೂಜೆ ಅಂತಾಗಿರಬಹುದು, ದಾನ ಅಂತಾಗಿರಬಹುದು, ಜಪ ಅಂತಾಗಿರಬಹುದು, ಏನೇ ಮಾಡಿದರೂ ಪುಣ್ಯದ ಕೆಲಸಗಳು ಅದು ಅಕ್ಷಯವಾದ ಫಲವನ್ನು ಕೊಡುತ್ತವೆ. ಹಾಗಾಗಿ ವಿಶೇಷವಾಗಿ ಮಹಾಪ್ರಯತ್ನವನ್ನು ಮಾಡಿ ಆ ಅಕ್ಷಯ ತೃತೀಯ ದಿವಸದಲ್ಲಿ ಸತ್ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತ. ಮತ್ತೊಂದು ವಿಶೇಷತೆ ಅಕ್ಷಯ ತೃತೀಯದ್ದು ಅಂತಂದ್ರೆ, ದೇವ ಋಷಿ ಪಿತೃ ದೈವತ್ಯ ತಿಥಿರೇಶ ಮಹಾಶುಭ ತ್ರಯಾಣಂ ತೃಪ್ತಿದಾತ್ರಿ ಚ ಕೃತೆ ಧರ್ಮೇ ಸನಾತನೆ. ಅಕ್ಷಯ ತೃತೀಯ ದಿವಸದಲ್ಲಿ ಮಾಡಿದ ಧರ್ಮಗಳು, ಆ ಧರ್ಮಗಳು 3 ಜನಕ್ಕೆ ಸಂತೋಷವನ್ನು ಕೊಡುತ್ತವಂತೆ. ದೇವ, ಋಷಿ, ಪಿತೃ ಅಂತ. ಆ ಅಕ್ಷಯ ತೃತೀಯಕ್ಕೆ ಈ 3 ದೇವತೆಗಳಂತೆ. ದೇವತೆಗಳು, ಋಷಿಗಳು, ಪಿತೃಗಳು, ಈ 3 ಅಕ್ಷಯ ತೃತೀಯಕ್ಕೆ ಅಭಿಮಾನಿಗಳಾಗಿರುತ್ತಾರೆ. ಹಾಗಾಗಿ ಆ ದಿನದಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಸತ್ಕರ್ಮವೂ 3 ಜನಕ್ಕೂ ತೃಪ್ತಿಗೆ ಕಾರಣವಾಗ್ತದೆ. ವಿಶೇಷವಾದ ದಿನ, ಪವಿತ್ರವಾದ ಪರ್ವಕಾಲದಂತೆ ಇರುವಂತಹ ದಿನ ಅದು ಅಕ್ಷಯ ತೃತೀಯ. ಇದರ ಜೊತೆಗೆ ಮತ್ತೊಂದು ಮಾತನ್ನು ಹೇಳ್ತಾರೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಆ ಏಕಾದಶಿಯಲ್ಲಿ ಸಮುದ್ರ ಮಥನವನ್ನು ಮಾಡಿತು ಅಂತ ಭಾಗವತದಲ್ಲಿ ಹೇಳ್ತಾರಲ್ಲ. ದೇವದೈತ್ಯರು ಸೇರಿ ಸಮುದ್ರ ಮಥನ ಮಾಡಿದರು ಅಂತ. ಆ ಸಮುದ್ರ ಮಥನ ಮಾಡಿದಾಗ ಅಮೃತ ಹುಟ್ಟಿದ ದಿನ ಏಕಾದಶಿ, ವೈಶಾಖ ಶುದ್ಧ ಏಕಾದಶಿ ಅಂತ ಮಾಸ ಮಹಾತ್ಮ್ಯದಲ್ಲಿ ಹೇಳ್ತಾರೆ. ವೈಶಾಖ ಶುದ್ಧ ಏಕಾದಶಿ ಅಮೃತ ಹುಟ್ಟಿತಂತೆ. ದ್ವಾದಶಿ ಆ ಅಮೃತದ ರಕ್ಷಣೆಯನ್ನು ಮಾಡಲಾಯಿತಂತೆ. ತ್ರಯೋದಶಿ ದಿನ ಅಮೃತದ ಪಾನವನ್ನ ದೇವರು ದೇವತೆಗಳಿಗೆ ಮಾಡಿಸಿದನಂತೆ. ಚತುರ್ದಶಿ ದೈತ್ಯರ ಸಂಹಾರವನ್ನ ದೇವರು ಮಾಡಿಸಿದ. ಅದರಂತೆ ವೈಶಾಖ ಹುಣ್ಣಿಮೆಯ ದಿನ ಆ ದೇವತೆಗಳಿಗೆ ಸಾಮ್ರಾಜ್ಯ ಪುನಃ ಸಿಗುವಂತೆ ಮಾಡಿದ ಅನ್ನುವ ಮಾತನ್ನ ಪುರಾಣವಾದದ್ದೇ ಹೇಳುತ್ತೆ. ಹಾಗಾಗಿ ಆ ಏಕಾದಶಿಯಿಂದ ಪ್ರಾರಂಭ ಮಾಡಿಕೊಂಡು ಆನಂತರದ 5 ದಿವಸಗಳು ಬಹಳ ಪವಿತ್ರವಾದಂತಹ ಕಾಲ. ಅದು ಅಮೃತ ಹುಟ್ಟಿದ, ಅಮೃತ ದೇವತೆಗಳು ಕುಡಿದಂತಹ, ದೇವತೆಗಳಿಗೆ ಪುನಃ ರಾಜ್ಯ ಸಿಕ್ಕಂಥದ್ದು ಅನ್ನುವ ಮಾತನ್ನ ಪುರಾಣ ಹೇಳುತ್ತೆ. ಈ ದಿವಸಗಳಿಗೆ ದೇವತೆಗಳು ಬಹಳ ಸಂತೋಷಗೊಂಡು ವರವನ್ನ ಬೇರೆ ಕೊಟ್ಟಿದ್ದಾರಂತೆ. ಹಾಗಾಗಿ 1 ತಿಂಗಳು ಪೂರ್ಣವಾಗಿ ಪ್ರಾತಸ್ನಾನ ಮಾಡಬೇಕು, ಮಾಡ್ಲಿಕ್ಕಾಗದೇ ಇದ್ದವರು ಈ 5 ದಿವಸಗಳಲ್ಲಾದರೂ ಮಾಡಬೇಕು. ಕನಿಷ್ಠ ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ, ವೈಶಾಖ ಮಾಸದ ಶುಕ್ಲ ಪಕ್ಷದ
ಆ ಕೊನೆಯ 3 ದಿನದಲ್ಲಿ ಆದರೂ ಪ್ರಾತಃ ಸ್ನಾನಾದಿಗಳನ್ನು ಮಾಡಿ ಮಾಧವ ರೂಪಿಯಾದ ಭಗವಂತನ ಅನುಗ್ರಹವನ್ನು ಪಡೆಯುವಂತಹ ಪ್ರಯತ್ನ ಮಾಡಬೇಕು ಅಂತ. ಈ ವೈಶಾಖ ಮಾಸದಲ್ಲಿ ಏಕಭಕ್ತ ವ್ರತವನ್ನ ಮಾಡಬಹುದು. ಅಂದರೆ ಒಂದು ಹೊತ್ತು ಮಾತ್ರ ಊಟವನ್ನ ಮಾಡುವುದು, ಅಥವಾ ರಾತ್ರಿ ಮಾತ್ರ ಊಟವನ್ನ ಮಾಡೋದು. ಹಗಲು ಊಟ ಇಲ್ಲ, ರಾತ್ರಿ ಮಾತ್ರ ಊಟವನ್ನ ಮಾಡೋದು. ಇಂತಹ ಒಂದು ವ್ರತವನ್ನು ಮಾಡಬಹುದು ಅಂತ. ಅಲ್ಲದೆ ಅಯಾಚಿತ ಒಂದು ವ್ರತ ಅಂತಾರೆ. ನಾವು ಯಾರನ್ನು ಏನನ್ನು ಕೇಳುವಂತೆ ಇಲ್ಲ. ಅವರಾಗಿಯೇ ಬೇರೆ ಯಾರಾದರೂ ಯಾವ ಕಾಲಕ್ಕೆ ಏನು ತಂದು ಕೊಡುತ್ತಾರೋ, ಅದು ತಿನ್ನುವುದಕ್ಕೋ ಕುಡಿಯುವುದಕ್ಕೋ ಏನು ಕೊಡುತ್ತಾರೋ ಅದನ್ನ ಮಾತ್ರ ಸ್ವೀಕಾರವನ್ನ ಮಾಡಿ ಅದನ್ನ ಕುಡಿದು ತಿಂದು ಜೀವನವನ್ನು ಮಾಡಬೇಕು 1 ತಿಂಗಳು ಪೂರ್ತಿ. ನಾವಾಗಿ ಪ್ರಯತ್ನ ಮಾಡಬಾರದು, ಯಾರನ್ನು ಏನನ್ನು ಕೇಳಬಾರದು. ಜನರು ಯಾರು ಏನು ತಂದು ಕೊಡ್ತಾರೋ ಅದರಿಂದಲೇನೆ ಇರಬೇಕು ಅಂತ ಅಯಾಚಿತ ವೃತ್ತಿಯನ್ನ ಮಾಡಬೇಕು. ಇದು ಒಂದು ವ್ರತವಂತೆ ವೈಶಾಖ ಮಾಸದಲ್ಲಿ ಮಾಡುವಂತಹದ್ದು. ಜೊತೆಗೆ ಅಶ್ವತ್ಥ ವೃಕ್ಷದ ಸೇವೆ, ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಬರುವುದು, ಅದಕ್ಕೆ ನೀರನ್ನು ಹಾಕುವುದು, ಈ ಮೊದಲಾದಂತಹ ರೀತಿಯಲ್ಲಿ ಅಶ್ವತ್ಥದ ಸೇವೆಯನ್ನು ಹೇಳಿದ್ದಾರೆ. ಗೋ ಸೇವೆ, ಗೋವನ್ನ ಮೈ ದಡುವಿ ಮೈ ಸವರಿ ಅದಕ್ಕೆ ಸಂತೋಷವಾಗುವಂತಹ ರೀತಿಯಲ್ಲಿ ಮಾಡುವಂತಹದ್ದು. ಹೀಗೆ ನಾನಾ ವಿಧವಾದಂತಹ ಧರ್ಮಗಳನ್ನು ಹೇಳಿದ್ದಾರೆ. ಇದರ ಜೊತೆಗೆ ಭಗವದ್ಗೀತಾ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ, ಭಾಗವತದ ಪಾರಾಯಣ, ಭಾಗವತದ ಶ್ರವಣ, ಈ ಮೊದಲಾಗಿರ್ತಕ್ಕಂತಹ ಧರ್ಮಗಳನ್ನ ಅಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ. ಒಂದು ಇಲ್ಲಿ ಅನೇಕ ಕಥೆಗಳಿವೆ ವೈಶಾಖ ಮಾಸದ ಧರ್ಮಗಳಿಗೆ ಸಂಬಂಧಪಟ್ಟಂತೆ. ಒಂದು ಕಥೆಯನ್ನ ಒಂದು ಆಚರಣೆಗೆ ಸಂಬಂಧಪಟ್ಟಂತೆ ಹೇಳಿ ಸಮರ್ಪಣೆಯನ್ನು ಮಾಡುತ್ತೇನೆ. ನೀರು ದಾನ ಮಾಡಬೇಕು ಅಂತ ಹಿಂದೆ ಹೇಳಿತು. ವೈಶಾಖ ಮಾಸದ ಪ್ರಧಾನವಾದಂತಹ ಆಚರಣೆಗಳಲ್ಲಿ ನೀರಿನ ದಾನವನ್ನು ಮಾಡೋದು. ಅದರ ಸಂಬಂಧಪಟ್ಟಂತಹ ಒಂದು ಕಥೆ ಇದೆ. ಇಕ್ಷ್ವಾಕು ವಂಶ, ಸೂರ್ಯ ವಂಶ, ದೊಡ್ಡ ವಂಶ ಇಕ್ಷ್ವಾಕು ವಂಶ. ಆ ವಂಶದಲ್ಲಿ ಹೇಮಾಂಗ ಅಂತ ಒಬ್ಬ ರಾಜ ಹುಟ್ಟಿ ಬಂದ. ಅವನು ಒಳ್ಳೆಯ ಭಗವದ್ಭಕ್ತ, ಬ್ರಹ್ಮಣ್ಯ, ವೇದಾಂತಗಳನ್ನೆಲ್ಲ ಚೆನ್ನಾಗಿ ಬಲ್ಲವ. ಸಾಕಷ್ಟು ವಿಧವಾದ ದಾನ ಧರ್ಮಗಳನ್ನ ಮಾಡಿದ್ದ. ಪುರಾಣ ಹೇಳುತ್ತೆ, ಭೂಮಿಯ ಕಣಗಳು ಎಷ್ಟಿವೆಯೋ, ನೀರಿನ ಕಣಗಳು ಎಷ್ಟಿವೆಯೋ, ಬಿಂದುಗಳು ಎಷ್ಟು ಇವೆಯೋ, ನಕ್ಷತ್ರಗಳು ಎಷ್ಟಿವೆಯೋ ಆಕಾಶದಲ್ಲಿ, ಅಷ್ಟು ಸಂಖ್ಯೆಯಲ್ಲಿ ದಾನ ಧರ್ಮಗಳನ್ನ ಮಾಡಿದ್ದ ಅಂತ. ಆದರೆ ಒಂದು ಸಮಸ್ಯೆ ಆ ರಾಜನದ್ದು, ಹೇಮಾಂಗನದ್ದು, ಅಂದರೆ ಅವನು ನೀರಿನ ದಾನವನ್ನ ಮಾತ್ರ ಮಾಡಿದ್ದಿಲ್ಲ. ಯಾರಾದರೂ ಹೇಳಿದರೆ ನೀರಿನ ದಾನ ಮಾಡಪ್ಪ ಅಂತಂದ್ರೆ ವಸಿಷ್ಠರೇ ಹೇಳಿದ್ದಾರಂತೆ. ಬೋಧಿತೇ ಬ್ರಹ್ಮಪುತ್ರೇಣ ವಸಿಷ್ಠೇನ ಮಹಾತ್ಮನ. ಕುಲಗುರುಗಳಾದ ವಸಿಷ್ಠರೇನೇ ಹೇಳಿದರು ಹೇಮಾಂಗನಿಗೆ, ನೋಡಪ್ಪ ಎಲ್ಲ ದಾನ ಮಾಡಿದ್ದೀರಿ, ಜೊತೆಗೆ ಜಲದಾನವನ್ನು ಮಾಡು ಅಂತ ಬಹಳಷ್ಟು ಹೇಳಿದರಂತೆ. ಆದರೆ ಅವನು ಉದಾಸೀನ ಮಾಡಿದ. ನೀರು ಎಲ್ಲ ಕಡೆಗೂ ಸಿಗ್ತದೆ, ಅದನ್ನೇನು ನಾವು ದಾನ ಮಾಡೋದು, ಅದರಿಂದ ಏನು ಪುಣ್ಯ ಬರ್ತದೆ, ಅದರಿಂದ ಏನು ಪುರುಷಾರ್ಥ ಸಿಗತ್ತೆ ಅಂತ ಉದಾಸೀನವನ್ನ ಮಾಡಿ ಜಲದಾನವನ್ನೇ ಮಾಡಿರಲಿಲ್ಲ ಆ ಹೇಮಾಂಗ ರಾಜ ಅಂತ. ಮತ್ತು ಇನ್ನೊಂದು ಅವನ ಆಲೋಚನೆ ಅಂತಂದ್ರೆ, ಅವನು ದಾನಗಳನ್ನು ಏನೇನು ಮಾಡ್ತಾ ಇದ್ನಲ್ಲ, ಅದನ್ನು ದರಿದ್ರರನ್ನ ನೋಡಿ ದಾನ ಮಾಡ್ತಾ ಇದ್ದ. ಸತ್ಪಾತ್ರರೇ ಆಗಬೇಕು ಅಂತನ್ನುವ ಮನಸ್ಸಿನಲ್ಲಿ ವಿಚಾರ ಇರಲಿಲ್ಲ ಅವನಿಗೆ. ನೋಡಿ, ಇಲ್ಲಿ ಒಂದು ಅಂಶವನ್ನು ಚೆನ್ನಾಗಿ ತಿಳಿಬೇಕು ನಾವು. ದಾನ ಮಾಡುವಾಗ ಸತ್ಪಾತ್ರರನ್ನ ನೋಡಿ ದಾನ ಮಾಡಬೇಕು. ಸದಾಚಾರಿಗಳಾದ, ಬ್ರಹ್ಮಜ್ಞಾನಿಗಳಾದ, ಜಪತಪಾನುಷ್ಠಾನರಾದ, ಜಪತಪಾನುಷ್ಠಾನದಲ್ಲಿ ಪರರಾದಂತಹ, ಆಸಕ್ತರಾದಂತಹ ಯೋಗ್ಯರನ್ನ ನೋಡಿ ದಾನ ಮಾಡಬೇಕು. ದರಿದ್ರರು, ದೀನರು, ಅಂಗವಿಕಲರು, ಭಿಕ್ಷುಕರು, ಅವರಿಗೆಲ್ಲರಿಗೂ ಅನ್ನ ಹಾಕಬೇಕು, ಕುಡಿಯುವುದಕ್ಕೆ ಕೊಡಬೇಕು, ಅವರಿಗೆ ಆಶ್ರಯವನ್ನು ಕೊಡಬೇಕು, ಅವರಿಗೆ ಬೇಕಾದದನ್ನು ಅವಶ್ಯವಾಗಿ ಕೊಡಬೇಕು. ಅದನ್ನು ದಾನ ಅಂತ ಕರೆಯುವುದಿಲ್ಲ. ಭಿಕ್ಷುಕಾದಿಗಳಿಗೆ ಕೊಡುವಂತಹದ್ದನ್ನು ದಯೆ ಅಂತ ಕರೀತಾರೆ. ಶ್ರೋತ್ರಿಯಾದಿಗಳನ್ನ ನೋಡಿ
ಬ್ರಹ್ಮಜ್ಞಾನಿಗಳನ್ನ ನೋಡಿ ಅವರಿಗೆ ಕೊಡುವುದನ್ನು ದಾನ ಅಂತ ಕರೀತಾರೆ. ದಾನ ಮಾಡುವುದು ಶ್ರೋತ್ರಿಯಾದಿಗಳಿಗೆ ದಾನ ಮಾಡಬೇಕು. ಆದರೆ ಇವನು ಶ್ರೋತ್ರಿಯರು ಸತ್ಪಾತ್ರರು ಅಂತ ಯೋಚನೆ ಮಾಡದೆ ಎಲ್ಲಾ ವಿಧವಾದ ಭಿಕ್ಷುಕರಿಗೆ, ಎಲ್ಲಾ ವಿಧರಾದಂತಹ ಜನರಿಗೆ, ದಯೆಗೆ ಅರ್ಹರಾದವರಿಗೆ ದಾನ ಮಾಡಿದ್ದ. ಅದರ ಫಲವಾಗಿ ಅವನು ನರಕಕ್ಕೆ ಹೋದ, ಮುಂದೆ ಭೂಮಿಯಲ್ಲಿ ಹುಟ್ಟಿ ಬಂದ, ಚಾತಕ ಪಕ್ಷಿಯಾಗಿ ಹುಟ್ಟಿದ, ಹದ್ದಾಗಿ ಹುಟ್ಟಿದ, ನಾಯಿಯಾಗಿ ಹುಟ್ಟಿದ, 7 ಬಾರಿ, 3 ಬಾರಿ, 5 ಬಾರಿ ಹೀಗೆಲ್ಲ ಹೇಳ್ತಾರೆ. ಕೊನೆಗೊಮ್ಮೆ ಮಿಥಿಲಾ ದೇಶದಲ್ಲಿ ಶ್ರುತಕೀರ್ತಿ ಅಂತ ಒಬ್ಬ ರಾಜ ಹುಟ್ಟಿದ್ದ. ಆ ಶ್ರುತಕೀರ್ತಿ ರಾಜನ ಅರಮನೆಯ ಬಾಗಿಲು, ಆ ಬಾಗಿಲ ಮೇಲ್ಭಾಗದಲ್ಲಿ ಅವನು ಒಂದು ಹಲ್ಲಿಯಾಗಿ ಹುಟ್ಟಿದ ಅಂತ. ಅಲ್ಲೇ ಇದ್ಬಿಟ್ಟಿದ್ದ ಅವನು. ಅಲ್ಲಿ ಬರುವ ಸಣ್ಣ ಸಣ್ಣ ಕೀಟಗಳನ್ನು ತಿನ್ನುವುದು, ಜೀವನವನ್ನು ಮಾಡೋದು. ಈ ರೀತಿ 87 ವರ್ಷಗಳ ಪರ್ಯಂತರವಾಗಿ ಹಾಗೇ ಇದ್ದ ಅವನು ಅಂತಾರೆ. ಈ ರೀತಿ ಆ ಮಿಥಿಲಾ ದೇಶದ ರಾಜನ ಮನೆಯಲ್ಲಿ ಹಲ್ಲಿಯಾಗಿ ಇರುವಂತಹ ಕಾಲಕ್ಕೆ ಒಂದು ಬಾರಿ ಆ ಊರಿಗೆ, ಆ ರಾಜನ ಅರಮನೆಗೆ ಶ್ರುತದೇವ ಅಂತ ಒಬ್ಬ ಬ್ರಾಹ್ಮಣ ಬರ್ತಾನೆ. ಶ್ರುತದೇವನೆಂಬಂತಹ ಬ್ರಾಹ್ಮಣ ಬಂದ ಕೂಡಲೇನೆ ಆ ಊರಿನ ರಾಜ, ಮಿಥಿಲಾ ದೇಶದ ರಾಜ, ಆ ಬ್ರಾಹ್ಮಣನ ಪಾದ ಪ್ರಕ್ಷಾಳನೆಯನ್ನು ಮಾಡಿದ. ಪಾದ ಪ್ರಕ್ಷಾಳನೆಯನ್ನು ಮಾಡಿ ಆ ನೀರನ್ನ ತಾನು ಶಿರಸಾಧಾರಣೆಯನ್ನು ಮಾಡಿದ, ಪುರೋಕ್ಷಣೆಯನ್ನು ಮಾಡಿಕೊಂಡ. ಪುರೋಕ್ಷಣೆ ಮಾಡಿಕೊಂಡಂತಹ ಕಾಲದಲ್ಲಿ ಜೋರಾಗಿ ಹೀಗೆ ಪ್ರೋಕ್ಷಣೆ ಮಾಡಿಕೊಳ್ಬೇಕಲ್ಲ ನೀರನ್ನ. ಆ ನೀರನ್ನು ಹೀಗೆ ಪ್ರೋಕ್ಷಿಸಿಕೊಳ್ಳುವಾಗ ಆ ಕೆಲವು ಹನಿ ನೀರು ಆ ಹಲ್ಲಿಯ ಮೇಲೆ ಹೋಗಿ ಬಿತ್ತಂತೆ. ಆ ಹಲ್ಲಿಯ ಮೇಲೆ ಬಿದ್ದಾಗ ಆ ಹಲ್ಲಿಗೆ ತನ್ನ ಪೂರ್ವಜನ್ಮದ ಸ್ಮರಣೆ ಆಯಿತು ಅಂತಾರೆ. ಹೇಮಾಂಗ ರಾಜ ಹಲ್ಲಿಯಾಗಿ ಹುಟ್ಟಿದ್ದ, ಅವನಿಗೆ ಪೂರ್ವಜನ್ಮದ ಸ್ಮರಣೆಯಾಯಿತು. ತಾನು ಮಾಡಿದಂತಹ ಅಪರಾಧದ ನೆನಪಾಯಿತು. ಆ ಬ್ರಾಹ್ಮಣನನ್ನ, ಶ್ರುತದೇವನನ್ನ ಕುರಿತು ತನ್ನ ದುಃಖವನ್ನ, ತನ್ನ ಸಮಸ್ಯೆಯನ್ನ, ತಾನು ಮಾಡಿದ ಪಾಪಗಳನ್ನ ಹೇಳಿಕೊಂಡ. ಮತ್ತೆ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಬೇಡಿಕೊಂಡ. ಆಗ ಆ ಬಂದ ಬ್ರಾಹ್ಮಣ, ಶ್ರುತದೇವ ಬ್ರಾಹ್ಮಣ, ತಾನು ವೈಶಾಖ ಮಾಸದಲ್ಲಿ ಮಾಡಿದಂತಹ ವ್ರತದ ಪುಣ್ಯದ ಫಲವನ್ನ, ಸ್ನಾನದ ಪುಣ್ಯದ ಫಲವನ್ನ ಆ ಹಲ್ಲಿಯಾಗಿ ಇದ್ದಂತಹ ರಾಜನಿಗೆ ಸಮರ್ಪಣೆಯನ್ನ ಮಾಡಿ ಅವನನ್ನು ಉದ್ಧಾರ ಮಾಡಿದರು ಅನ್ನುವಂತಹ ಕಥೆ ಹೇಳ್ತಾರೆ. ಅಂದರೆ ನೀರು ಅನ್ನುವುದು ಸಾಮಾನ್ಯ ಪದಾರ್ಥ, ಎಲ್ಲರ ಮನೆಯಲ್ಲೇ ಇರುತ್ತೆ. ಅದನ್ನೇನು ದಾನ ಮಾಡೋದು? ದಾನ ಮಾಡೋದು ಅಂತಾನೆ ಆದರೆ ಸತ್ಪಾತ್ರರಿಗೆ ಅಂತಾನೆ ಯಾಕೆ ಹೂಡಿಕೆ ಮಾಡಬೇಕು? ಯಾರಿಗೆ ಬೇಕಾದರೂ ಕೊಡಬಹುದಲ್ಲ ಅಂತನ್ನುವ ಆಲೋಚನೆ ಅದು ಸರಿಯಾದದ್ದಲ್ಲ. ದಾನ ಅದು ಯೋಗ್ಯರಿಗೆ ಮುಟ್ಟಬೇಕು. ದಯೆ ಎಲ್ಲರಿಗೂ ಮಾಡಬೇಕು. ಮತ್ತು ಸಣ್ಣದು ಪುಟ್ಟದು ಅಂತನ್ನುವ ನಿಮಿತ್ತದಿಂದ ನೀರು ಮೊದಲಾದವುಗಳನ್ನು ಉದಾಸೀನ ಮಾಡಿ ಅದನ್ನೇನು ದಾನ ಮಾಡೋದು ಅಂತ ಮಾತ್ರ ಅನ್ನತಕ್ಕದ್ದಲ್ಲ. ಸಣ್ಣ ಪುಟ್ಟ ಪದಾರ್ಥಗಳು ಅಂತ ಅನಿಸಿದರೂ ಕೂಡ ಮಹಾಫಲಕ್ಕೆ ಕಾರಣವಾದವುಗಳು. ಆದ್ದರಿಂದ ಅವಶ್ಯವಾಗಿ ನಾವು ಆ ವೈಶಾಖ ಮಾಸದ ಧರ್ಮಗಳನ್ನು ಏನೇನು ಹೇಳಿದ್ದಾರೋ ಅವುಗಳನ್ನು ತಿಳಿದು, ಸಣ್ಣ ಪುಟ್ಟದು ಅಂತ ಇದ್ದರೂ ಅವುಗಳನ್ನು ಆಚರಣೆ ಮಾಡಬೇಕು. ಈ ರೀತಿಯಲ್ಲಿ ಆ ವೈಶಾಖ ಮಾಸದ ಧರ್ಮಗಳನ್ನು ತಿಳಿದು ಅವುಗಳನ್ನು ಆಚರಣೆ ಮಾಡೋಣದರಿಂದ ಲೌಕಿಕವಾಗಿ ಮಹಾಫಲವನ್ನ ಶಾಸ್ತ್ರ ಹೇಳಿದೆ, ದೇವರ ಅನುಗ್ರಹ ಮಾಡುತ್ತಾನೆ. ಇದರ ಜೊತೆಗೆ ನಮ್ಮ ಅಂತಃಕರಣದ ಶುದ್ಧಿಯಾಗತ್ತೆ. ಅಧ್ಯಯನ ಮಾಡಿದ ತತ್ವಜ್ಞಾನ ದೃಢವಾಗಿ ಮನಸ್ಸಿನಲ್ಲಿ ನಿಲ್ಲುತ್ತೆ. ದೇವರ ಅನುಗ್ರಹದಿಂದ ಮೋಕ್ಷಾದಿ ಪುರುಷಾರ್ಥವನ್ನು ಹೊಂದಲಿಕ್ಕೆ ಆಗುತ್ತೆ. ಈ ರೀತಿ ಮೋಕ್ಷಾದಿ ಪುರುಷಾರ್ಥಕ್ಕೆ ಮಾಸ ಧರ್ಮಗಳು ಒಂದು ಮೆಟ್ಟಿಲಿನಂತೆ ಇವೆ. ಹಾಗಾಗಿ ಅವುಗಳನ್ನು ತಿಳಿದು ನಾವು ಚೆನ್ನಾಗಿ ಆಚರಣೆ ಮಾಡಿ ಆ ದೇವರ ಅನುಗ್ರಹವನ್ನ ಪಡೆಯೋಣ ಅಂತನ್ನುವುದಾಗಿ ಹೇಳ್ತಾ, ಈ 2 ವಾಕ್ಕುಸುಮಗಳನ್ನ ಗುರುಗಳ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.